ಕೇಂದ್ರಗಳಲ್ಲಿ ಡಾಕ್ಟರೇ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರ್ಕಾರ ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕಾಗಿದೆ. ಮುಂದಿನ ಸುದ್ದಿ ನೋಡೋಣ. ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಸಮರ ಸಾರಿದ್ದಾರೆ. ಪ್ರತಿಭಟನೆಗೆ ಹೋಗಬೇಡಿ ಅಂತ ಬಿಬಿಎಂಪಿ ನೌಕರರಿಗೆ ಧಮಕಿ ಹಾಕಿದ್ದಾರಂತೆ. ಐಎಎಸ್ ಅಧಿಕಾರಿಯೊಬ್ಬರು ಈ ರೀತಿ ಧಮಕಿ ಹಾಕಿಸ್ತಾ ಕೆಲಸ ಮಾಡಿಸ್ತಾ ಇದ್ದಾರಂತೆ. ಸೂರಳ್ಕರ್ ವಿಕಾಸ್ ಕಿಶೋರ್ ವಿರುದ್ಧ ಇದೀಗ ಪೌರ ಕಾರ್ಮಿಕರು ತಿರುಗಿಬಿದ್ದಿದ್ದಾರೆ. ಮಲ್ಲೇಶ್ವರಂ ಪಾಲಿಕೆಯ ಕಚೇರಿಗೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಸಿಬ್ಬಂದಿಯನ್ನ ಕರ್ಕೊಂಡು ಬನ್ನಿ ಅಂತ ನೌಕರರ ಸಂಘದ ಅಧ್ಯಕ್ಷ ಐಎಎಸ್ ಅಧಿಕಾರಿ ವಿಕಾಸ್ ಸೂರಳ್ಕರ್ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಅವರ ವಿರುದ್ಧ ನೌಕರರು ತಿರುಗಿಬಿಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರತಿಭಟನೆಗೆ ಹೋಗಬೇಡಿ ಅಂತ ಬಿಬಿಎಂಪಿ ನೌಕರರಿಗೆ ಐಎಎಸ್ ಅಧಿಕಾರಿ ಧಮಕಿ ಹಾಕಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ವಿಕಾಸ್ ಕಿಶೋರ್ ಸೂರಳ್ಕರ್ ಅವರ ವಿರುದ್ಧ ಈಗ ಬಿಬಿಎಂಪಿ ನೌಕರರು ತಿರುಗಿಬಿದ್ದಿದ್ದಾರೆ. ಮಲ್ಲೇಶ್ವರಂ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕೆ ಹೀಗೆ ಮಾಡಿಸಿದ್ರಂತೆ ವಿಕಾಸ್ ಕಿಶೋರ್ ಅವರು? ಏನು ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಬಿಬಿಎಂಪಿ ನೌಕರರು ಇವತ್ತು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ. ಆದ್ರೀಗ ಮಲ್ಲೇಶ್ವರಂನಲ್ಲಿರುವ ಬಿಬಿಎಂಪಿ ಕಚೇರಿಯಲ್ಲಿ ವಿಶೇಷ ಆಯುಕ್ತ ವಿಕಾಸ್ ಸೂರಳ್ಕರ್ ಅವರು ಇಲ್ಲಿರುವ ಸಿಬ್ಬಂದಿಗಳಿಗೆ ಧಮಕಿ ಹಾಕಿದ್ದಾರೆ ಎಂಬ ಆರೋಪ ನಡಿ ಈಗ ಪ್ರತಿಭಟನಾ ನೌಕರರು ಇದೀಗ ಕಚೇರಿಗೆ ನುಗ್ಗಿದ್ದಾರೆ. ಅವರ ಕೊಠಡಿಗೂ ಸಹ ನುಗ್ಗಿ ಒಂದ್ ಕಡೆ ನೀವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ನೀವ್ ಯಾಕೆ ನೌಕರರ ಮೇಲೆ ಆವಾಜ್ ಹಾಕ್ತೀರಾ, ಒಂದ್ ಕಡೆ ಧಮಕಿ ಹಾಕ್ತೀರಾ, ಯಾಕಂದ್ರೆ ನಮ್ಮ ಬೇಡಿಕೆ ಹಲವಾರು ಇದಾವೆ, ಸರ್ಕಾರ ಇನ್ನೂ ಸ್ಪಂದನೆ ಮಾಡಿಲ್ಲ, ಹೀಗಾಗಿ ನಮ್ಮ ಹೋರಾಟ ಮಾಡ್ತಿದೀವಿ, ನಮಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ, ನೀವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಿತ್ತು, ಯಾಕೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತೀರಿ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರ ನೌಕರರು ಒಂದ್ ಕಡೆ ವಿಕಾಸ್ ಕಿಶೋರ್ ಅವರನ್ನ ಕೇಳ್ತಿದ್ದಾರೆ. ಈಗ ವಿಕಾಸ್ ಕಿಶೋರ್ ಅವರು ನೀವು ಪ್ರತಿಭಟನೆ ಭಾಗಿಯಾಗಲೇಬೇಕಂತ ನಮ್ಗೆ ಒತ್ತಾಯ ಮಾಡ್ತಿದ್ದಾರೆ. ಕಚೇರಿಗೆ ಬೀಗ ಹಾಕಿ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಪ್ರತಿಭಟನಾಕಾರರು ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿರುವ ಸಿಬ್ಬಂದಿಗಳನ್ನ ಪ್ರತಿಭಟನೆಗೆ ಕರೆದುಕೊಂಡು ಹೋಗಲು ಇದೀಗ ಕಾರುಗಳನ್ನು ತಂದಿದ್ದಾರೆ. ಯಾಕಂದ್ರೆ ನಮ್ಮ ಬೇಡಿಕೆ ಸರ್ಕಾರ ಇನ್ನೂ ಈಡೇರಿಕೆ ಆಗಿಲ್ಲ, ನೀವು ಇದು ಮಾಡ್ತಿರೋದು ಸರಿಯಲ್ಲ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರರ ಆಗ್ರಹವಾಗಿದೆ, ಆಕ್ರೋಶವಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಕೇಂದ್ರಗಳಲ್ಲಿ ಡಾಕ್ಟರೇ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರ್ಕಾರ ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕಾಗಿದೆ. ಮುಂದಿನ ಸುದ್ದಿ ನೋಡೋಣ. ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಸಮರ ಸಾರಿದ್ದಾರೆ. ಪ್ರತಿಭಟನೆಗೆ ಹೋಗಬೇಡಿ ಅಂತ ಬಿಬಿಎಂಪಿ ನೌಕರರಿಗೆ ಧಮಕಿ ಹಾಕಿದ್ದಾರಂತೆ. ಐಎಎಸ್ ಅಧಿಕಾರಿಯೊಬ್ಬರು ಈ ರೀತಿ ಧಮಕಿ ಹಾಕಿಸ್ತಾ ಕೆಲಸ ಮಾಡಿಸ್ತಾ ಇದ್ದಾರಂತೆ. ಸೂರಳ್ಕರ್ ವಿಕಾಸ್ ಕಿಶೋರ್ ವಿರುದ್ಧ ಇದೀಗ ಪೌರ ಕಾರ್ಮಿಕರು ತಿರುಗಿಬಿದ್ದಿದ್ದಾರೆ. ಮಲ್ಲೇಶ್ವರಂ ಪಾಲಿಕೆಯ ಕಚೇರಿಗೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಸಿಬ್ಬಂದಿಯನ್ನ ಕರ್ಕೊಂಡು ಬನ್ನಿ ಅಂತ ನೌಕರರ ಸಂಘದ ಅಧ್ಯಕ್ಷ ಐಎಎಸ್ ಅಧಿಕಾರಿ ವಿಕಾಸ್ ಸೂರಳ್ಕರ್ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಅವರ ವಿರುದ್ಧ ನೌಕರರು ತಿರುಗಿಬಿಟ್ಟಿದ್ದಾರೆ. ಒಂದು 5 ನಿಮಿಷ ಬಂದ್ರೆ ನಮ್ಗೊಂದು ಗೌರವ.
ಸರ್ಕಾರದ ವಿರುದ್ಧ ಬಿಬಿಎಂಪಿ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರತಿಭಟನೆಗೆ ಹೋಗಬೇಡಿ ಅಂತ ಬಿಬಿಎಂಪಿ ನೌಕರರಿಗೆ ಐಎಎಸ್ ಅಧಿಕಾರಿ ಧಮಕಿ ಹಾಕಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ವಿಕಾಸ್ ಕಿಶೋರ್ ಸೂರಳ್ಕರ್ ಅವರ ವಿರುದ್ಧ ಈಗ ಬಿಬಿಎಂಪಿ ನೌಕರರು ತಿರುಗಿಬಿದ್ದಿದ್ದಾರೆ. ಮಲ್ಲೇಶ್ವರಂ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕೆ ಹೀಗೆ ಮಾಡಿಸಿದ್ರಂತೆ ವಿಕಾಸ್ ಕಿಶೋರ್ ಅವರು? ಏನು ನಡೆದಿದೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಬಿಬಿಎಂಪಿ ನೌಕರರು ಇವತ್ತು ಆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಒಂದ್ ಕಡೆ ಪರಿಣಾಮಕಾರಿ ಪ್ರತಿಭಟನೆ ಮಾಡ್ತಿದ್ರೆ, ಆದ್ರೀಗ ಮಲ್ಲೇಶ್ವರಂನಲ್ಲಿರುವ ಬಿಬಿಎಂಪಿ ಕಚೇರಿಯಲ್ಲಿ ವಿಶೇಷ ಆಯುಕ್ತ ವಿಕಾಸ್ ಸುರಳ್ಕರ್ ಅವರು ಇಲ್ಲಿರುವ ಸಿಬ್ಬಂದಿಗಳಿಗೆ ಧಮಕಿ ಹಾಕಿದ್ದಾರೆ ಎಂಬ ಆರೋಪ ನಡಿ ಈಗ ಪ್ರತಿಭಟನಾ ನೌಕರರು ಇದೀಗ ಕಚೇರಿಗೆ ನುಗ್ಗಿದ್ದಾರೆ. ಅವರ ಕೊಠಡಿಗೂ ಸಹ ನುಗ್ಗಿ ಒಂದ್ ಕಡೆ ನೀವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ನೀವ್ ಯಾಕೆ ನೌಕರರ ಮೇಲೆ ಆವಾಜ್ ಹಾಕ್ತೀರಾ, ಒಂದ್ ಕಡೆ ಧಮಕಿ ಹಾಕ್ತೀರಾ, ಯಾಕಂದ್ರೆ ನಮ್ಮ ಬೇಡಿಕೆ ಹಲವಾರು ಇದಾವೆ, ಸರ್ಕಾರ ಇನ್ನೂ ಸ್ಪಂದನೆ ಮಾಡಿಲ್ಲ, ಹೀಗಾಗಿ ನಮ್ಮ ಹೋರಾಟ ಮಾಡ್ತಿದೀವಿ, ನಮಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ, ನೀವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಿತ್ತು, ಯಾಕೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತೀರಿ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರ ನೌಕರರು ಒಂದ್ ಕಡೆ ವಿಕಾಸ್ ಕಿಶೋರ್ ಅವರನ್ನ ಕೇಳ್ತಿದ್ದಾರೆ. ಈಗ ವಿಕಾಸ್ ಕಿಶೋರ್ ಅವರು ನೀವು ಪ್ರತಿಭಟನೆಯಲ್ಲಿ ಭಾಗಿ ಆಗ್ಲೇಬೇಕಂತ ನಮ್ಗೆ ಒತ್ತಾಯ ಮಾಡ್ತಿದ್ದಾರೆ, ಕಚೇರಿಗೆ ಬೀಗ ಹಾಕಿ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಪ್ರತಿಭಟನಾಕಾರರು ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿರುವ ಸಿಬ್ಬಂದಿಗಳನ್ನ ಪ್ರತಿಭಟನೆಗೆ ಕರೆದುಕೊಂಡು ಹೋಗಲು ಇದೀಗ ಆ ಕಾರುಗಳನ್ನು ತಂದಿದ್ದಾರೆ. ಯಾಕಂದ್ರೆ ನಮ್ಮ ಬೇಡಿಕೆ ಸರ್ಕಾರ ಇನ್ನೂ ಈಡೇರಿಕೆ ಆಗಿಲ್ಲ, ನೀವು ಇದು ಮಾಡ್ತಿರೋದು ಸರಿಯಲ್ಲ ಎಂಬುದು ಒಂದ್ ಕಡೆ ಪ್ರತಿಭಟನಾಕಾರರ ಆಗ್ರಹವಾಗಿದೆ, ಆಕ್ರೋಶವಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.